Hey Lucky Charms, welcome back to our world. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿ ಮೇಕ್ ವಿಡಿಯೋಸ್ ರಿಲೇಟೆಡ್ ಟು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್. ಆ್ಯಂಡ್ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಸ್ಪೆಷಲ್ ಬಿಕಾಸ್ ನಾನು ಪ್ರಿಯಾ ಇಬ್ಬರು ವಿಧಾನಸೌಧಕ್ಕೆ ಬಂದಿದ್ದೀವಿ. ಸೊ ಏನೇನಿದೆ ಒಳಗಡೆ ಹೋಗಿ ನೋಡೋಣ ಆ್ಯಂಡ್ ಡೀಟೇಲ್ಸ್ ಪ್ರಿಯಾ ಹೇಳ್ತಾಳೆ. ಹಲೋ, ಹೇಗಿದ್ದೀರಾ ಎಲ್ಲರೂ? ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಫಸ್ಟ್ ಟೈಮ್ ವಿಧಾನಸೌಧದ ಒಳಗಡೆ ಎಂಟ್ರಿ ಇದೆ ಪಬ್ಲಿಕ್ಗೆ. ಆ್ಯಂಡ್ ಇಲ್ಲಿ ಬುಕ್ ಫೆಸ್ಟಲ್ಲಿ ಏನೇನು ನಡೀತಾ ಇದೆ ನಮಗೂ ಗೊತ್ತಿಲ್ಲ. ಕಲ್ಚರಲ್ ಫೆಸ್ಟ್ ಅದೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಟೈಮಿಂಗ್ಸ್ ಬಂದುಬಿಟ್ಟು 10 o'clock-ಇಂದ 8 o'clock-ವರೆಗೂ ಇದೆ. ಆ್ಯಂಡ್ ಇಲ್ಲಿ ಎಂಟರ್ ಆಗಬೇಕು ಅಂದರೆ ID ಕಾರ್ಡ್ ಇಸ್ ಅ ಮಸ್ಟ್. ಫಿಸಿಕಲ್ ಕಾಪಿ ಆದರೂ ತೋರಿಸ್ಬೋದು, ಇಲ್ಲ ಮೊಬೈಲಲ್ಲಾದರೂ ತೋರಿಸ್ಬೋದು. ತೋರಿಸಿದ್ರೆ ಎಂಟ್ರಿ ಮಾಡಿ ಒಳಗಡೆ ಕಳಿಸ್ತಾರೆ. ಸೊ ಲೆಟ್ಸ್ ಸಿ ಒಳಗಡೆ ಏನೇನಿದೆ ಅಂತ ನಾವು ನೋಡ್ತಾ ನಿಮಗೂ ಹಾಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್. ಸೊ ಯೂಶ್ವಲಿ ನಾನು ಪ್ರಿಯಾ ಆಚೆ ಓಡಾಡೋವಾಗೆಲ್ಲ ವಿಧಾನಸೌಧ ಆಚೆ ನೋಡಿಕೊಂಡು ಒಳಗಡೆ ಯಾವಾಗಾದರೂ ಹೋಗಬೇಕು ಅಂತೆಲ್ಲ ಆಸೆ ಇತ್ತು. ಫೈನಲಿ ಒಳಗಡೆ ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇಜ್ ರೆಡಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಬಹುದು ಸ್ಟಾಲ್ಸ್ ಎಲ್ಲ ಇದೆ. ಇಲ್ಲಿನೂ ತುಂಬ ಸ್ಟಾಲ್ಸ್ ಇದೆ. ಆಲ್ಮೋಸ್ಟ್ 150 ಸ್ಟಾಲ್ಸ್ ಬರೀ ಈ ಬುಕ್ ಸ್ಟಾಲ್ಸೇ ಇರುತ್ತೆ. ಕನ್ನಡ ಬುಕ್ ಸ್ಟಾಲ್ಸ್ ಅಂತೆಲ್ಲ ಹೇಳಿದ್ದಾರೆ. ಎಷ್ಟು ಇದು ಬುಕ್ಕು? 890. I don't know, some discounts idea we should ask. Maybe. ಇಲ್ಲಿ ಎಲ್ಲ ಪಬ್ಲಿಕೇಶನ್ಸ್ ಹಾಗೂ ಸ್ಟಾಲ್ಸ್ ಕೊಟ್ಟಿದ್ದಾರೆ. ಜೀವನವೇ ನನ್ನ ಸಂದೇಶ. ತುಂಬ ಜನ ಫೋಟೋ ಶೂಟ್ಸ್ ಮಾಡೋದಕ್ಕೆ ಬಂದಿದ್ದಾರೆ. ಕೆಲವರು ತುಂಬ ಬುಕ್ ಇಂಟ್ರೆಸ್ಟ್ ಇಟ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವರು ರೀಲ್ಸ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಏನಕ್ಕೆ ಬಂದಿದ್ದೇವೆ? ನಾವು ವಿಧಾನಸೌಧ ನೋಡೋದಕ್ಕೆ ಬಂದಿದ್ದೀವಿ. Mighty Hanuman. Your favorite? Yeah, my favorite. Already ಇದೆ 2-3 ಬುಕ್ಕು. ಅಂದರೆ ಇಟ್ಸ್ ಫುಲ್ ಕಿಡ್ಸ್ಗೆ. ಬಟ್ ನಂಗೆ ಈ ಥರದ್ದು ಇಷ್ಟ. ಹಾಂ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟಿದು? 499. ಇದು ಡಿಸ್ಕೌಂಟ್ ಇದೆಯಾ? 20% ಡಿಸ್ಕೌಂಟ್. ಸೊ ಎಲ್ಲ ಬುಕ್ಸ್ ಮೇಲೂ 20% ಡಿಸ್ಕೌಂಟ್. ಓಕೆ. ಸಾಫ್ಟ್ ಕಾಪಿ ಇಲ್ಲ, ಐ ಮೀನ್ ಸಾಫ್ಟ್ ಕವರ್ ಇಲ್ಲ ಅಲ್ವಾ ಇದು? ಹಾರ್ಡ್ ಕವರ್, ಹಾರ್ಡ್ ಬೈಂಡಿಂಗ್. ಸಾಫ್ಟ್ ಕಾಪಿ ಬೇಕಾ? ಸಾಫ್ಟ್ ಕವರ್. ಒಳ್ಳೆ ಪೇಪರ್ಸು ಅದೆಲ್ಲ ಇದು ಮಾಡೋಕ್ಕೆ ಸುಮಾರು 10 years ಗಿಫ್ಟ್ ಪರ್ಪಸ್ ಕೊಡ್ಬೋದು. ಗಿಫ್ಟ್ ಮೀ. You want? ಹಾಂ. Yeah. 400. 25 rupees. ಎಷ್ಟು? 25. ಏನದು ಬಟ್ಟು? ಓಕೆ, ಇಟ್ ಇಸ್ ಮಂತ್ಲಿ ಇದು ಮ್ಯಾಗಝೈನ್ ಅನ್ಸುತ್ತೆ. ಮಾರ್ಚ್ ಎಡಿಷನ್ ಅದು. ನಿನ್ನ ಧ್ಯಾನಿಸಿದ ಏನಾಗುತ್ತೆ ಧ್ಯಾನಿಸಿದ ಮೇಲೆ? ಇದು ಓದಿದ್ರೆ ಗೊತ್ತಾಗುತ್ತೆ.
ಒಳ್ಳೆ ಸರ್ಕಲ್ನ ಒಳ್ಳೆ ಕವಿತೆಗಳಿದ್ದಾವೆ. ಅದು ಇದೆ ಕವಿತೆಗಳದ್ದು. ಹೌದು. ಗೌರವಗಳಿ ಅಂತ ಒಳ್ಳೆ ಪುಸ್ತಕ ಇದೆ. ಅಲ್ಲಿ ಕುವೆಂಪು ಬಗ್ಗೆ ಬರೀ ರಿಜಿಸ್ಟರ್ ಮಾಡಿಕೊಂಡ್ರೆ 16 ಇಯರ್ಸಿಂದ ಮಾಡ್ತಿದ್ವಿ. ಏನು ರಿಜಿಸ್ಟರ್ ಮಾಡಿಕೊಂಡ್ರೆ ಫ್ರೀಯಾಗಿ ಮಂತ್ಲಿ ಮ್ಯಾಗ್ಝಿನ್ ಕಳಿಸ್ತಾರಂತೆ. ಹೌದಾ? ಲಾಸ್ಟ್ 16 ಇಯರ್ಸ್ ಸೆಂಡ್ ಮಾಡ್ತಾರೆ. ಇವ್ರದ್ದು ಕಾನನ ಅಂತ ಈ ಮ್ಯಾಗ್ಝೀನ್ ಇದೆ ಅಂತೆ. ಸೊ ರಿಜಿಸ್ಟರ್ ಆದರೆ ಫ್ರೀ ಮಂತ್ಲಿ ಮ್ಯಾಗ್ಝೀನ್ಸ್ ನಮ್ಗೆ ಮೇಲ್ ಮಾಡ್ತಾರೆ. ಸೊ ನಾನು ರಿಜಿಸ್ಟರ್ ಆಗಿದ್ದೀನಿ. ಆ್ಯಂಡ್ ಈ ಬುಕ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸೊ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸಿನಿಮಾ ಹುಚ್ಚಿಡಿದ ರಂಗಭೂಮಿ ಬುಕ್ ಸ್ಟಾಲ್ಸ್ ನೋಡಿದ್ದಾಯಿತು. ಇವಾಗ ವಿಧಾನಸೌಧ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಒಳಗಡೆ ಬಿಟ್ಟರೆ ಚೆನ್ನಾಗಿರುತ್ತೆ. ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಓಕೆ, ಇಲ್ಲೂ ಬುಕ್ ಸ್ಟಾಲ್ಸ್ ಇದೆ. ಅವರಿಗೆ ಬುಕ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಇಲ್ಲಿ ಎಲ್ಲ ಥರದ್ದು ಬುಕ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ತುಂಬ ಕನ್ನಡ ಬುಕ್ಸ್ಗೆ ಅವಕಾಶ, ಲೈಕ್ ಕನ್ನಡ ಪಬ್ಲಿಕೇಶನ್ಸ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲ, ಇಂಗ್ಲೀಷು ಇತ್ತು, ಬಟ್ ಜಾಸ್ತಿ ಕನ್ನಡ ನೋಡ್ಬೋದು. ಕನ್ನಡ ನಾವೆಲ್ಸು, ಸ್ಟೋರಿ ಬುಕ್ಸ್ ಎಲ್ಲ. ಐ ಥಿಂಕ್ ಇಲ್ಲಿ ಸಂಜೆ ಆಗ್ತಾ ಸ್ವಲ್ಪ ಕ್ರೌಡು ಜಾಸ್ತಿ ಆಗುತ್ತೆ. ಆ್ಯಂಡ್ ಇವಾಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಹಾಂ, ನಿನ್ನೆ ಸಾಯಂಕಾಲ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇನ್ನೂ ಅರೇಂಜ್ ಮಾಡ್ತಿದ್ದಾರೆ. ಸಪ್ನಾ ಬುಕ್ ಹೌಸ್ ಅವ್ರದ್ದು ಸ್ಟಾಲ್ ಇದೆ. ಐ ಗೆಸ್ ಇಲ್ಲಿ ಇಕ್ಕಿಗಾಯಿ ಸಿಗ್ಬೋದು. ಬುಕ್ ಕತೆ ಡಬ್ಬಿ ಇವಳ್ದ ರಂಜನಿ ರಾಘವಂತ 200 देखो Beyond vegetarian cooking, sattvic recipes for daily cooking and festival. ಆಗಲ್ಲ ಫಾಲೋ ಮಾಡೋಕ್ಕೆ. ಮಾತ್ರ ಬುಕ್ಕೇ ಇದೆಯಲ್ಲ. ಅದು ಚೆನ್ನಾಗಿರ್ಬೋದು. ಅದೇನೇನು ಇದೆ? ಬಗೆ ಬಗೆ ಪಲ್ಯಗಳು, ದೇಹಕ್ಕೆ ತಂಪಿರುವ ಕೋಸಂಬರಿ, ಚಟ್ನಿ, ತರಕಾರಿ ಗೊಜ್ಜುಗಳು, ತಂಬೂರಿ ಚೆನ್ನಾಗಿರ್ಬೋದು. ಇದು ಹಪ್ಪಳ, ಸಂಡಿಗೆ. ಸೊ ಫೈನಲಿ ನಮಗೆ ಎಕ್ಸೈಟಿಂಗ್ ಆಗಿರುವಂಥ ಪಾರ್ಟಿಗೆ ಬಂದ್ವಿ. ವಿಧಾನಸೌಧ ಒಳಗಡೆ ಎಂಟರಿ ಆಗ್ತಾ ಇದ್ದೀವಿ. ಬ್ಯಾಗ್ ಸ್ಕ್ಯಾನ್ ಮಾಡಿ ಎಂಟರ್ ಆಗಬೇಕು ಅಂದರು. ಸೊ ಈಗ ಎಂಟರ್ ಆಗ್ತಾ ಇದ್ದೀವಿ. ಬ್ಯಾಗ್ ಸ್ಕ್ಯಾನ್ ಆಯಿತು. ಆಯ್ತಾ? ರೈಟು, ಇಲ್ಲಿಂದ ರೈಟು. ವಿಧಾನಸೌಧ ಒಳಗಡೆ ಬಂದ್ವಿ. ಯಾರಾದರೂ ಸಿಗ್ಬೋದಾ? ಯಾರು ಸಿಗಬೇಕು? ಯಾರಾದರೂ ಇಲ್ಲ ನಂಗೆ ಗೊತ್ತಿರೋಂಗೆ ಯಾರೂ ಸಿಗಲ್ಲ ಇವತ್ತು. ಸಿಗಬೇಕು. ಇಲ್ಲ ಯಾರೂ ಸಿಕ್ಕಲ್ಲ. ಎಷ್ಟು ದೊಡ್ಡದಾಗಿದೆ ಒಳಗಡೆ ನೋಡಿ. ಜಸ್ಟ್ ಇದು ಒಂದು ಹಾಲೇ ಇಷ್ಟು ದೊಡ್ಡದಾಗಿದೆ. ಇಲ್ಲಿ ವಿಧಾನಸೌಧದು ಮಿನಿಯೇಚರ್ ಇದೆ. ಆ್ಯಂಡ್ ಎಲ್ಲರೂ ಫೋಟೋಸ್ ತಗೋತಾ ಇದ್ದಾರೆ. ಮಾಡೆಲ್ ಆಫ್ ವಿಧಾನಸೌಧ. ಸೊ ನಾವೀಗ ಅಲ್ಲಿ ಒಳಗಡೆಯಿಂದ ಎಂಟ್ರಿ ಆಗಿರೋದು. ಹಾಂ, ಇಲ್ಲಿಂದ ಎಂಟರ್ ಆಗಿ ನಾವು ಹಾಲಲ್ಲೇ ಇದ್ದೀವಿ. ನಾವು ದೊಡ್ಡದಿದೆ, ಅಷ್ಟು ಫ್ಲೋರ್ಸ್ ಇದೆ. ಯೂಶಲಿ ನಾವು ಹೊರಗಡೆಯಿಂದ ನೋಡಬೇಕಾದ್ರೆ ದೊಡ್ಡದಾಗಿತ್ತು, ಬಟ್ ಇಷ್ಟು ದೊಡ್ಡದಾಗಿತ್ತು ಅಂತ ಗೊತ್ತಿರಲಿಲ್ಲ. ಆ ಇಮ್ಯಾಜಿನೇಷನ್ ಇರಲಿಲ್ಲ. ಇದೇ ಫ್ರಂಟಲ್ಲಿ ಕಾಣಿಸೋದು. ಹಾಂ, ರೋಡಿಂದ ಪುಟಾಣಿ ಅಲ್ಲ, ಇನ್ನು ಒಳಗಡೆನೇ ಇದ್ದೀವಿ. ಜಸ್ಟ್ ಎಂಟರ್ ಆಗಿದ್ದೀವಿ ಅಷ್ಟೇ. ಸೌಧದ ನ್ಯೂ ಕ್ಯಾಂಟೀನ್.
ಕ್ಯಾಂಟೀನ್ ಓಪನ್ ಇದೆಯಾ ಅಲ್ವಾ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಜಸ್ಟ್ ರೂಮ್ಸ್ ಇದೆ ಅಷ್ಟೇ, ಎಲ್ಲ ರೂಮ್ಸು ಕ್ಲೋಸ್ ಆಗಿದೆ. ನಾವು ಬರ್ತಾ ಇದೀವಿ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಛೇ, ನ್ಯಾಯನಾ ಇದು? ನ್ಯಾಯ ಅಟ್ಲೀಸ್ಟ್ ಒಂದು ರೂಮ್ ಆದರೂ ಓಪನ್ ಇರಬೇಕಿತ್ತು ತಾನೆ. ಏನಕ್ಕೆ? ನಾವು ಬಂದಿಲ್ವಾ ಅದಕ್ಕೆ. ಮೇಲೆ ಎಲ್ಲ ಓಪನ್ ಇದೆ. ಇದು ನ್ಯೂ ಕ್ಯಾಂಟೀನ್ ಒಳಗಡೆ, ಈ ಕಡೆ ಏನೂ ಇಲ್ಲ ಒಳಗಡೆ. ಅದೇ ಇಲ್ಲೇನೆಲ್ಲ ನೆಕ್ಸ್ಟ್ ಬರೀ ರೂಮ್ಸ್ ಇದೆ ಅನ್ಸುತ್ತೆ. ವಿಧಾನಸೌಧದ ಒಳಗಡೆನೆ ಒಂದು ಓಪನ್ ಏರಿಯಾ ಇದು. ಇದು ವಿಧಾನಸೌಧ ಒಳಗಡೆ ಇರುವ ಹೊಸ ಕ್ಯಾಂಟೀನ್. ಇನ್ನ ಬಂದಿಲ್ಲ, ಬರುತ್ತೆ. ಬಟ್ ಇದು ಕ್ಯಾಂಟೀನ್ ಥರ ಅಂತ. ಇಲ್ಲ, ಕ್ಯಾಂಟೀನ್ ಇಲ್ಲಪ್ಪ. ಕ್ಯಾಂಟೀನ್ ಅಲ್ಲಿದೆ. ಕ್ಯಾಂಟೀನ್ ಅಲ್ಲಿ ಟೋಕನ್ ತಗೊಂಡು ಇಲ್ಲಿ ಊಟ ತಗೋಬೇಕು. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ನಮಗೆ ಇಷ್ಟಕ್ಕೆ ಫೋನ್ ಹಾಕೊಂಡು ಆಚೆ ಅದು ಮೇನ್ ರೋಡ್ ತಾನೇ. ಸೊ ನಾವು ಅಲ್ಲಿ ಓಡಾಡುವಾಗ ಅಲ್ಲಿಂದ ಇದು ಹೀಗೆ ಕಾಣಿಸ್ತಾ ಇತ್ತು. ಇವಾಗ ಇಲ್ಲಿಂದ ಅಲ್ಲಿ ನೋಡ್ತಾ ಇದ್ದೀವಿ. ನೈಸ್ ಫೀಲಿಂಗ್ ಅಲ್ಲ? ಯಾ. ಸೊ ಯೂಶಲಿ ಅಲ್ಲಿ ಮೇನ್ ರೋಡ್ ಇದೆ. ಸೊ ಮೇನ್ ರೋಡಿಂದ ನಾವು ಇಲ್ಲಿ ಒಳಗಡೆ ನೋಡ್ತಾ ಇದ್ವಿ. ಇವಾಗ ಒಳಗಡೆ ನಿಂತ್ಕೊಂಡು ಮೇನ್ ರೋಡ್ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಫೀಲಿಂಗು. ಎಲ್ಲರೂ ಇದಕ್ಕೆ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ನಾವು ಆ್ಯಕ್ಚುಲಿ ಬುಕ್ಸ್ ನೋಡೋದಕ್ಕಿಂತ ಇಲ್ಲಿ ಒಳಗಡೆ ವಿಧಾನಸೌಧ ಒಳಗಡೆ ಬರೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ವಿ. ರೀಸನ್ ಬುಕ್ಸ್ ಅಷ್ಟು ನಾವು ಓದಲ್ಲ, ಸೊ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಇಂಟ್ರೆಸ್ಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಬಂದಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವೇ ಅಂತಲ್ಲ, ತುಂಬ ಜನ ಅಷ್ಟೇ ವಿಧಾನಸೌಧ ವಿಧಾನಸೌಧ ಒಳಗಡೆ ಏನೇನಿದೆ ನೋಡೋದಕ್ಕೆ ಬಂದಿದ್ದಾರೆ. ಬುಕ್ಸ್ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇಲ್ಲ. ಬಟ್ ಅಗೇನ್ ತುಂಬ ಒಳ್ಳೆ ಬುಕ್ಸ್ ಕೂಡ ಇದೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆದಷ್ಟು ಬುಕ್ಸ್ ಕೂಡ ಪರ್ಚೇಸ್ ಮಾಡಿ. ಅಂದರೆ ಯಾರಿಗೆ ಬುಕ್ ಇಂಟ್ರೆಸ್ಟ್ ಇದೆಯೋ, ಎವ್ರಿ ಡೇ ರೀಡಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಬುಕ್ಸ್. ಒಳ್ಳೊಳ್ಳೆ ಬುಕ್ಸ್ಗಳೆಲ್ಲ ಸಿಗುತ್ತೆ ಆ್ಯಂಡ್ ರೀಸನೇಬಲ್ ಪ್ರೈಸ್ ಇದೆ. ಡಿಸ್ಕೌಂಟ್ ಇದೆ ಎಲ್ಲ ಸ್ಟಾಲ್ಸಲ್ಲೂ, ಆಲ್ಮೋಸ್ಟ್ ಡಿಸ್ಕೌಂಟ್ ಇದೆ. ಬಲ್ಕಲ್ಲಿ ತಗೊಂಡ್ರೆ ಡಿಸ್ಕೌಂಟ್ ಕೊಡ್ತಾರೆ. ಇಲ್ಲ, ಕೆಲವು ಕಡೆ ಹಾಗೇನೂ ಹಾಕಿದ್ದಾರೆ 20% ಡಿಸ್ಕೌಂಟ್ ಅಂತ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಒಳಗಡೆ ಎಲ್ಲ. ನಾವಿನ್ನು 3rd ಫ್ಲೋರ್ ಒಳಗಡೆ ಹೋಗಿದ್ವಿ. ಏನಂತಾರೆ ಅದನ್ನ, ಅಸೆಂಬ್ಲಿ ಒಳಗಡೆ ಅಸೆಂಬ್ಲಿ ಒಳಗಡೆ. ಹೌದು, ವಿಡಿಯೋ ಅಲೋ ಇರಲಿಲ್ಲ, ಸೊ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸಖತ್ತಾಗಿದೆ. ಒಳಗಡೆ ಹೋದ ತಕ್ಷಣ ವಾವ್ ಅನ್ಸುತ್ತೆ, ಹಾಗಿದೆ. ಯಾವಾಗಲೂ ಪೀಸ್ಫುಲ್ ಆಗಿರಲ್ಲ, ಇವತ್ತಿದೆ ಅಷ್ಟೇ. ಅದೇ ನಾವು ಜನಗಳು ಬರ್ತಾ ಇದೀವಲ್ಲ, ಅದಕ್ಕೆ ಪೀಸ್ಫುಲ್ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ. ತುಂಬ ಜನ ಮೀಡಿಯಾದವ್ರು ಬರ್ತಾ ಇದ್ದಾರೆ. ಅಂಡ್ ಇವಾಗ ಹೋಗ್ತಾ ಹೋಗ್ತಾ ಕ್ರೌಡ್ ಕೂಡ ಜಾಸ್ತಿ ಆಗ್ತದೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಮೇ ಬಿ ನಾಳಿದ್ದು ಕ್ರೌಡ್ ತುಂಬಾ ಇರುತ್ತೆ. ಅಂಡ್ ಇನ್ನೂ ಸ್ವಲ್ಪ ರೆಡಿನೂ ಮಾಡ್ತಾ ಇದ್ರು. ಮೇ ಬಿ ಬೈ ಈವ್ನಿಂಗ್ ಕಂಪ್ಲೀಟ್ ರೆಡಿ ಆಗಿರುತ್ತೆ. ಸೊ ಬುಕ್ ಸ್ಟಾಲ್ಸ್ ಎಲ್ಲ ನೋಡಿ ಮುಗೀತು. ಈಗ ಫುಡ್ ಕೋರ್ಟ್ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಫುಡ್ ಸ್ಟಾಲ್ಸ್, ರೋಲ್ಸ್ ಆ್ಯಂಡ್ ಶವರ್ಮಾ 99 rupees, ಗ್ರಿಲ್ ಹೌಸ್, ಡಾಮಿನೋಸ್ ಇದೆ, ಹ್ಯಾಂಗ್ಯೋ. ಏನು ತಗೊಳ್ಳೋಣ? ಟೇಸ್ಟ್ ಆಫ್ ಕೂಡ್ಲ.
ಸಮೋಸ ಸ್ನ್ಯಾಕ್ಸ್ ಇಲ್ಲ, ಮೇನ್ ಕೋರ್ಸ್ ಅಷ್ಟೇ. They have non-veg. Have. You have, that's okay. Sweets ಇದೆ. The Great Indian Coffee. ಕಬ್ಬನ್ ಹಾಲಿದೆ. ಕೋಲ್ಡ್ ಪ್ರೆಸ್ ಆಯಿಲ್ ಸೇಲ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಬೆಣ್ಣೆ ಮತ್ತು ಗುಲ್ಕಂದ್ ಸೇಲ್ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ ಗುಲ್ಕಂದು? ಈ ಕಡೆನೂ ಇದೆ, ವಿಲ್ ಚೆಕ್ ಆ್ಯಂಡ್ ಡಿಸೈಡ್. ಮತ್ತು ಇಲ್ಲಿ ಐಸ್ ಕ್ರೀಮ್ ಇದೆ. ಇದೇನಿದು? ಚುರುಂಬುರಿ. ಚುರುಮುರಿ ಸ್ನ್ಯಾಕ್ಸ್ ಇದೆ. ಇಲ್ಲಿನೂ ಸ್ವಲ್ಪ ಬೇಕ್ರಿ ಐಟಮ್ ಸೇಲ್ ಮಾಡ್ತಿದ್ದಾರೆ. ಲೈಮ್ ಸೋಡಾ ಇದೆ. ಆ ಕಡೆನೆ ಹಟ್ಟಿ ಕಾಫಿ ಇದೆ. ಇದು ಬೇರೆ ಹಟ್ಟಿ ಕಾಫಿ. ಹೌದಾ? ಎಷ್ಟು? ಇಡಿಯಾಪಮ್ ಎಲ್ಲ ಇಲ್ಲ ಅಲ್ವಾ? ಫೈನಲಿ ಎಲ್ಲ ನೋಡಿ ಆಚೆ ಬಂದ್ವಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ವಿಧಾನಸೌಧ ಒಳಗಡೆ ಹೋಗಿದ್ದಂತೂ ಇಟ್ ಇಸ್ ಮೆಮೊರಬಲ್. ಸೊ ಖಂಡಿತ ಎಲ್ಲರೂ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಸ್ಟೇ ಟ್ಯೂನ್ಡ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.